ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮಲ್ನಾಡ್ ಬ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾನೊಂದು 2-3 ದಿನದಿಂದ ಅಂತೂ ತುಂಬಾನೇ ಬ್ಯುಸಿ ಆಗಿಬಿಟ್ಟಿದ್ದೀನಿ. ಯಾಕೆ ಬ್ಯುಸಿ ಆಗಿದ್ದೀನಿ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ನನ್ನ ಪ್ರೀವಿಯಸ್ ವಿಡಿಯೋದಲ್ಲೂ ಕೂಡ ನಾನು ನಿಮಗೆ ಹೇಳಿದ್ದೆ, ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತೀನಿ ಏನೆಲ್ಲ ಮಾಡ್ತಾ ಇದ್ದೀನಿ, ಅದು ಯಾಕೆ ನಾನು ಇಷ್ಟೊಂದು ಬ್ಯುಸಿ ಆಗಿದ್ದೀನಿ ಅಂತ ಹೇಳಿ. ಇವತ್ತು ಖಂಡಿತ ಹೇಳ್ತೀನಿ. ಇವತ್ತು ಬೆಳಗ್ಗೆ ನೋಡಿ ಮನೇಲಿ ಅವರೆಕಾಳೆಲ್ಲ ಬಿಡಿಸ್ತಾ ಇದ್ದಾರೆ. ನನ್ನ ಇವತ್ತಿನ ಬೆಳಗ್ಗೆ ದಿನ ಈ ತರ ಶುರುವಾಯಿತು. ಚಿಯಾ ಸೀಡ್ಸ್ ನೆನ್ಸಿಟ್ಟಿದ್ದೆ, ಅದನ್ನ ಸ್ವಲ್ಪ ಬಿಸಿ ಬಿಸಿ ನೀರಿಗೆ ಹಾಕೊಂಡು ಕುಡಿತಾ ಇದ್ದೀನಿ. ನಾನು ವಾಕಿಂಗ್ ಹೋಗಿ ಬಂದೆ, ವಾಕಿಂಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಮತ್ತೆ ಅಂದ್ರೆ ಮಿಡಲ್ ಅಲ್ಲಿ ಬ್ರೇಕ್ ಆಗಿತ್ತು, ಅದಕ್ಕೆ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ವಾಕಿಂಗ್ ಅಂತೂ ಹೋಗಿ ಬಂದೆ. ವಾಕಿಂಗ್ ಹೋಗಿ ಬಂದಿದ್ದಾದ್ಮೇಲೆ ಚಿಯಾ ಸೀಡ್ಸ್ ಕುಡಿತಾ ಇದ್ದೀನಿ. ಹೋಗುವಾಗ ಬಿಸಿನೀರು ತಗೊಂಡಿದ್ದೆ. ಇನ್ನು ಇವತ್ತಿನ ದಿನ ನಾವು ಶಾಪಿಂಗ್ ಅಂತ ಹೊರಟಿದ್ದೀವಿ. ಶಾಪಿಂಗ್ ಇಲ್ಲಿಗೆ ಅಂದ್ರೆ ಶಿವಮೊಗ್ಗಕ್ಕೆ. ಶಿವಮೊಗ್ಗದಿಂದ ಒಂದಿಷ್ಟು ಐಟಮ್ಸ್ ಎಲ್ಲ ತಗೊಂಡ್ ಬರ್ಬೇಕು. ನಾನೊಂದು ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದೆ ಅಲ್ವಾ ನಿಮ್ ಜೊತೆಗೆ. ಅದೇನು ಅಂತ ಅಂದ್ರೆ, ನಾನು ಇವತ್ತಿನ ದಿನ ನಮ್ಮ ನಾನು ಟೈಲರಿಂಗ್ ಮಾಡ್ತೀನಿ, ಸ್ಟಿಚಿಂಗ್ ಎಲ್ಲ ಮಾಡ್ತೀನಿ, ಡಿಸೈನಿಂಗ್ ಎಲ್ಲ ಮಾಡ್ತೀನಿ ಅಂತ ನಿಮ್ಗೆಲ್ಲ ಗೊತ್ತಿದೆ. ಬಟ್ ಅದ್ರ ಬಗ್ಗೆ ನಾನು ತುಂಬಾ ಡೀಪ್ ಆಗೆಲ್ಲ ವಿಡಿಯೋ ಮಾಡಿ ತೋರ್ಸಕ್ ಹೋಗಿಲ್ಲ. ನಾನು ವೆಯ್ಟ್ ಲಾಸ್ ಆಗಿರ್ಬೋದು ಇದ್ರ ಬಗ್ಗೆನೇ ತೋರಿಸಿದ್ದೆ ಹೊರತು ನನ್ನ ಸ್ಟಿಚಿಂಗ್ ವಿಡಿಯೋಸ್ ಕೂಡ ಕೆಲವೊಂದು ಮಾತ್ರ ನಿಮ್ ಜೊತೆ ಶೇರ್ ಮಾಡಿದ್ದೀನಿ. ಬಟ್ ನಾನು ಯಾವ್ಯಾವ ರೀತಿ ಎಲ್ಲ ಡಿಸೈನ್ಸ್ ಸ್ಟಿಚಿಂಗ್ ಎಲ್ಲ ಮಾಡ್ತೀನಿ ಅನ್ನೋದ್ರ ಬಗ್ಗೆ ನಾನು ನಿಮ್ ಜೊತೆ ಶೇರ್ ಮಾಡಿಲ್ಲ. ಮುಂದಿನ ದಿನಗಳಲ್ಲಿ ಮಾಡ್ಕೋತೀನಿ. ನನ್ ಮೊದಲು ಕೋವಿಡ್ ಟೈಮ್ ಏನಿತ್ತಲ್ಲ, ಆ ಟೈಮಲ್ಲಿ ನಂದು ಒಂದು ಟೈಲರಿಂಗ್ ಶಾಪ್ ಇತ್ತು. ಫಸ್ಟ್ ಸ್ಟಿಚಿಂಗ್ ಶಾಪ್. ಆ ಶಾಪಲ್ಲಿ ನಾನು ತುಂಬಾ ನೀಟಾಗಿ ಸ್ಟಿಚ್ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದೆ. ನಂತರ ಕೋವಿಡ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಮತ್ತೆ ಸ್ಕೂಲ್ ಸ್ಟಾರ್ಟ್ ಆದ್ಮೇಲೆ ಮತ್ತೆ ಟೀಚಿಂಗ್ ಸ್ಟಾರ್ಟ್ ಮಾಡಿದೆ. ಟೀಚಿಂಗ್ ಹೋಗಿ 1 ಇಯರ್ ಮತ್ತೆ ಟೀಚಿಂಗ್ ಮಾಡ್ತಿರ್ಬೇಕಾದ್ರೆ ಪ್ರೆಗ್ನೆನ್ಸಿ ಆಯ್ತು, ಹಾಗೆ ಪಾಪು ಎಲ್ಲ ಆಯ್ತು. ಅವಾಗ ಮತ್ತೆ ನಾನು ರಜೆ ಹಾಕಿದೆ. ಮತ್ತೆ ಪಾಪು ಎಲ್ಲ ಆಗಿ ಈಗ ಪಾಪುಗೆ 3ನೇ ವರ್ಷ ನಡೀತಾ ಇದೆ. ಈಗ ನಾನು ಮನೇಲೇ ಇದ್ದೀನಿ. ಬಟ್ ಮನೇಲಿ ನಾನು ಸ್ಟಿಚಿಂಗ್ ಅಂತೂ ನಿಲ್ಲಿಸಿಲ್ಲ, ಮಾಡ್ತಾ ಇದ್ದೀನಿ. ಇಲ್ಲಿ ಬಟ್ಟೆಗಳೆಲ್ಲ ಬರುತ್ತೆ ನನಗೆ, ಅದು ಸ್ಟಿಚ್ ಮಾಡ್ಕೊಡ್ತಾ ಇದ್ದೀನಿ. ಇವಾಗ ಅವನಿಗೆ 3 ವರ್ಷ ಆಗ್ತಾ ಬಂತು. ಮತ್ತೆ ನಾನು ಜಾಬ್ಗೆ ಹೋಗ್ಬೇಕು ಅಂದ್ರೆ ಪಾಪುನ ಕರ್ಕೊಂಡು ಹೋಗ್ಬೇಕಾಗುತ್ತೆ, ಅದಕ್ಕೋಸ್ಕರ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾನೊಂದು ಶೃಂಗೇರಿಯಲ್ಲಿ ಸ್ಟಿಚಿಂಗ್ ಶಾಪ್ ಅಂದ್ರೆ ಡಿಸೈನಿಂಗ್ ಶಾಪ್ನ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಅದಕ್ಕೆ ಒಂದಿಷ್ಟು ಐಟಮ್ಸ್ ಗಳೆಲ್ಲ ಬೇಕು, ಅದನ್ನ ತಗೊಂಡ್ ಬರೋದಕ್ಕೆ ಅಂತ ಹೇಳಿ ಇವತ್ತು ನಾನು ಶಿವಮೊಗ್ಗಕ್ಕೆ ಹೋಗ್ತಾ ಇದ್ವಿ. ನಾನು ಮತ್ತೆ ಹಸ್ಬೆಂಡ್ ಇದ್ರು. ಇವತ್ತು ನಾವು ಹೋಗುವಾಗ ಆಲ್ಮೋಸ್ಟ್ ಬೆಳಗ್ಗೆ ಬ್ರೇಕ್ಫಾಸ್ಟ್ ನಾವು ಮನೇಲೆ ಪ್ರಿಪೇರ್ ಮಾಡ್ಕೊಂಡೇ ಹೋಗೋದು. ನನ್ಗೆ ಅಭ್ಯಾಸ ಆಗ್ಬಿಟ್ಟಿದೆ. ದೋಸೆಗೆಲ್ಲ ಪ್ರಿಪೇರ್ ಮಾಡಿಟ್ಟಿದ್ದೆ. ನಾನು ಯಾವ ರೀತಿ ದೋಸೆ ಮಾಡ್ತೀನಿ ಅಂತ ನಿಮ್ಗೆ ಹೇಳಿದ್ದೀನಿ. 1 ಲೋಟ ಅಕ್ಕಿ ಹಾಕಿದ್ರೆ ಇನ್ನು 1 ಲೋಟ ಫುಲ್ ಕಾಳುಗಳನ್ನ ಹಾಕ್ತೀನಿ. ಇಲ್ಲ 2 ಲೋಟ ಅಕ್ಕಿ ಹಾಕಿದ್ರೆ 2 ಲೋಟ ಪೂರ್ತಿ ಕಾಳುಗಳನ್ನ ಹಾಕ್ತೀನಿ. ಬಟ್ ಇದ್ರಲ್ಲೂ ಕೂಡ ಹಾಗೇನೆ ಮಾಡಿದ್ದೀನಿ. ಹೀಗೆ ಹೋಗ್ಬೇಕಾದ್ರೆ ಒಂದಿಷ್ಟು ಚಟ್ನಿ ರೆಡಿ ಮಾಡ್ಕೊಂಡಿದ್ದೀನಿ. ಇವತ್ತಿನ ವಿಶೇಷ ಏನಪ್ಪಾ ಅಂದ್ರೆ, ಚಟ್ನಿನ ನಮ್ಮ ಮನೆಯವರು ಮಾಡಿದ್ದು. ಅದಕ್ಕೆ ಆಲೂಗಡ್ಡೆ ಪಲ್ಯ ಕೂಡ ಮಾಡ್ಕೊಂಡೆ. ಆಲೂಗಡ್ಡೆ ಪಲ್ಯ ಮಾಡಿ ಈ ತರ ದೋಸೆ ಮಾಡ್ಕೊತಾ ಇದ್ದೀನಿ. ಪಲ್ಯ ಮತ್ತೆ ಚಟ್ನಿ ಎರಡನ್ನೂ ಯಾಕೆ ಮಾಡಿದೆ ಅಂತಂದ್ರೆ, ನನ್ನ ಮಗನಿಗೆ ಪಲ್ಯ ತುಂಬ ಇಷ್ಟ ಆಗುತ್ತೆ. ಮತ್ತು ಗ್ರೀನ್ ಚಟ್ನಿ ಮಾಡಿದ್ರೂ ಇಷ್ಟ ಆಗುತ್ತೆ. ಆ ಕಾರಣಕ್ಕೆ ನನ್ನ ಮಗನಿಗೆ ಬಾಕ್ಸ್ ಎಲ್ಲ ಕೊಟ್ಟು ಅವ್ನಿಗೆ ಸ್ಕೂಲಿಗೆ ಕಳಿಸಿ ಲಂಚ್ ಬಾಕ್ಸ್ ಕೊಟ್ಟು ಆ ನಂತರ ನಾವು ಹೊರಟಿದ್ದು. ಅಂದರೆ ಬಾಕ್ಸ್ ಎಲ್ಲ ಪ್ರಿಪೇರ್ ಮಾಡಿಕೊಟ್ಟೆ. ಅದಾದಮೇಲೆ ಅವ್ನು ನನ್ನ ಮೈದನ ಮನೇಲಿ ಇರ್ತಾನೆ, ಅವರು ಬಸ್ ಹಾಕಿಸ್ತಾರೆ. ನಾವು ಬೇಗನೆ ಅಂದರೆ ಒಂದು 7 ಗಂಟೆಗೆಲ್ಲ ಹೊರಡಬೇಕಾಗಿತ್ತು. ಹಾಗಾಗಿ ನಾವು ಬೇಗ ಹೊರಟ್ವಿ. ಇಲ್ಲಿಂದ ಹೊರಟ್ರೆ 3 ಅವರ್ಸ್ ಬೇಕು ನಮಗೆ ಶಿವಮೊಗ್ಗ ರೀಚ್ ಆಗೋದಕ್ಕೆ. ಶಿವಮೊಗ್ಗ ಹೋಗಿ ನಮ್ಗೆ ಒಂದಿಷ್ಟು ಐಟಮ್ಸ್ ಎಲ್ಲ ಬೇಕು. ನನಗೆ ಅಲ್ಲಿ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ, ತುಂಬ ಬ್ಯುಸಿ ಆಗಿಬಿಟ್ಟು. ಕೈಯಲ್ಲೆಲ್ಲ ಲಗೇಜ್ ಇತ್ತು. ಮತ್ತು ನಾವು ಗಾಡಿ ಎಲ್ಲಿದೆ ಅಲ್ಲಿಗೆಲ್ಲ ಹೋಗಬೇಕಲ್ವಾ, ಅಲ್ಲಿ ತನಕ ಲಗೇಜ್ ಹೊತ್ಕೊಂಡು ಕ್ಯಾರಿ ಮಾಡಬೇಕಾಗಿತ್ತು. ಕಾರಣಕ್ಕೆ ನನಗೆ ಅಲ್ಲೆಲ್ಲ ಕಡೆಯೂ ನನಗೆ ವಿಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ. ಬಟ್ ಏನೆಲ್ಲ ಶಾಪಿಂಗ್ ಮಾಡಿದೆ ಅಂತ ಹೇಳಿ ನಾನು ನಿಮ್ಮ ಜೊತೆಗೆ ನೆಕ್ಸ್ಟು ಶೇರ್ ಮಾಡ್ಕೋತೀನಿ. ಓಕೆನಾ? ನೀವು ಕೇಳ್ಬೋದು, ಯಾರಿಗಾದರೂ ಶಾಪ್ ಮಾಡೋಕ್ಕೆ ಆಸೆ ಇದ್ದರೆ, ಅಂದರೆ ಕೆಲವರು ಮನೇಲಿ ತುಂಬ ಜನ ಸ್ಟಿಚ್ ಮಾಡೋರಿದ್ದೀರಾ, ಅದರಲ್ಲಿ ನಮಗೆ ಶಾಪ್ ಮಾಡಬೇಕಂತ ಆಸೆ ಇದೆ, ನಮ್ಮ ಕೈಲಿ ಆಗುತ್ತಾ ಅಂತ ಒಂದಿಷ್ಟು ಜನಕ್ಕೆ ಒಂದಿಷ್ಟು ಡೌಟ್ಸ್ ಎಲ್ಲ ಇರುತ್ತೆ. ಆ ಥರ ಯಾರೇ ಇದ್ದರೂ ನನಗೆ ನೀವು ಮೆಸೇಜ್ ಮಾಡಿ ಆಯಿತಾ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಖಂಡಿತ ಮಾಡ್ಬೋದು. ನೀನು ನಮ್ಮ ಶಾಪ್ಗೆ ಒಂದು ಬೋರ್ಡ್ ಬೇಕಾಗಿತ್ತು. ಇದು ನೆಕ್ಸ್ಟ್ ಡೇ ವ್ಲಾಗು. ಆ ಬೋರ್ಡನ್ನ ನಾನು ಒಂದಿಷ್ಟು ಡಿಸೈನ್ ಮಾಡಿಸ್ತಾ ಇದ್ದೀನಿ. ನನಗೆ ಯಾವ ಥರ ಹೆಸರು ಇಡಬೇಕಂತ ಗೊತ್ತಾಗ್ತಿರ್ಲಿಲ್ಲ. ಬಟ್ ನನ್ನ ಹಸ್ಬೆಂಡ್ ಒಂದು ಒಳ್ಳೆ ಹೆಸರು ಕೊಟ್ಟಿದ್ದರು. ಬಟ್ ಅದಕ್ಕೆ ಇನ್ನೊಂದಿಷ್ಟು ಆಲ್ಟ್ರೇಷನ್ ಮಾಡಿಬಿಟ್ಟಿಡೋಣ ಅಂತಂದಾಗ ನನ್ನ ತಂಗಿಗೆ ಕಾಲ್ ಮಾಡಿದೆ. ಅವಳು ಒಂದಿಷ್ಟು ಐಡಿಯಾಸ್ ಕೊಟ್ಟಳು. ಅದೆಲ್ಲ ಅಂತ ಎಲ್ಲ ರೆಡಿ ಆಯಿತು. ಇನ್ನು ಭಾನುವಾರ ಸಾಯಂಕಾಲ ಒಂದು ಒಳ್ಳೆ ಮುಹೂರ್ತ ಇದೆ ಅಂತ ಹೇಳಿದರು. ಅದಕ್ಕೆ ಸಿಂಪಲ್ಲಾಗಿ ಒಂದು ಶಾಪ್ ಪೂಜೆ ಮಾಡಿಬಿಡೋಣ ಅಂತ ಹೇಳಿ ಬಂದು ಪೂಜೆ ಮಾಡಿದ್ವಿ. ಇಲ್ಲಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಇದ್ದರು. ನನಗೆ ಎಲ್ಲರದ್ದು ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಸಿಂಪಲ್ಲಾಗಿ ಒಂದು ಪೂಜೆ ಮಾಡ್ಕೊಂಡ್ವಿ. ಇನ್ನು ಭಟ್ರನ್ನ ಕರೆಸಿ ಪೂಜೆ ಮಾಡೋಣ ಅಂದಾಗ, ಇಲ್ಲ ನೀವೇ ಮಾಡಿ ಅಂತ ಹೇಳಿದರು ಅವರು. ಅದಕ್ಕೆ ನಾವು ಮಾಡಿದ್ವಿ, ಮನೆಯವರೆಲ್ಲರೂ ಸೇರಿಬಿಟ್ಟು ಪೂಜೆ ಮಾಡಿದ್ವಿ. ಆಯಿತಾ? ಇನ್ನು ಶಾಪು ಇದೇ ನನ್ನ ಶಾಪು. ಇಲ್ಲಿ ಎಲ್ಲನೂ ಕರೆಕ್ಟಾಗಿ ಡಿಸೈನ್ ಮಾಡಿ ಪೂರ್ತಿ ಜೋಡಿಸಿಟ್ಕೋತಾ ಇದ್ದೀನಿ. ಹಾಗೆ ನಿಯರೆಸ್ಟ್ ಯಾರೇ ಇದ್ದರೂ ಕೂಡ ನನ್ನ ಶಾಪ್ಗೆ ವಿಸಿಟ್ ಕೊಡ್ಬೋದು. ನಿಮ್ಮ ಆನ್ ಟೈಮ್ ಅಂದರೆ ನಿಮ್ಮ ಏನು ನೀವು ಬಟ್ಟೆ ಕೊಡ್ತೀರಲ್ವ, ಅದು ನಿಮ್ಗೆ ಇನ್ ಟೈಮ್ಗೆ ನಿಮಗೆ ಖಂಡಿತ ಸಿಗುತ್ತೆ. ನೀವು ಅಲ್ಲಿ ಫೋನ್ ನಂಬರ್ ಕೂಡ ಮೇಲ್ಗಡೆ ಮೆನ್ಷನ್ ಮಾಡಿದ್ದೀನಿ, ನೀವು ಕಾಲ್ ಮಾಡ್ಬೋದು. ಖಂಡಿತ ನೀವು ಬನ್ನಿ, ವಿಸಿಟ್ ಮಾಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಇನ್ನು ನನ್ನ ವ್ಲಾಗ್ನ ನೋಡ್ತಾ ಇರೋರು ಹೊರಗಡೆಯಿಂದ ಯಾರೇ ಕಳಿಸಿದ್ರು ಕೂಡ ನಾನು ಕಸ್ಟಮೈಸ್ ಕೂಡ ಮಾಡಿಕೊಡ್ತೀನಿ. ಈಗ ಸ್ಟಾರ್ಟಿಂಗಲ್ಲಿ ಆಗಿರೋದ್ರಿಂದ 2 ಮಷಿನ್ ಮಾತ್ರ ಇದೆ. ಇನ್ನು ಮತ್ತೆ ಒಂದಿಷ್ಟು ಮಷಿನ್ಸ್ಗಳನ್ನ ಪರ್ಚೇಸ್ ಮಾಡಬೇಕು. ಬಟ್
ಬಿಸ್ನೆಸ್ ಎಲ್ಲ ಸ್ವಲ್ಪ ಇಂಪ್ಲಿಮೆಂಟ್ ಆದಮೇಲೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಎಲ್ಲ ಮನೆಯಲ್ಲಿ ನಂಗೆ ಮೊದಲು ಶಾಪ್ ಇತ್ತಲ್ಲ, ಆ ಶಾಪಲ್ಲಿರುವಂಥ ಐಟಮ್ಸ್ನೆಲ್ಲ ತೊಗೊಂಡೋಗಿ ಮನೇಲಿ ಇಟ್ಕೊಂಡಿದ್ದೆ. ಮನೆ ನಮ್ಮದು ಚಿಕ್ಕದು ಅಂತ ಅನ್ಸೋಕ್ಕೆ ಶುರುವಾಗಿತ್ತು ಎಲ್ಲ ಲಗೇಜ್ ತುಂಬಿದ್ರಿಂದ. ಇವಾಗ ಅದನ್ನೆಲ್ಲ ಕ್ಲಿಯರ್ ಮಾಡಿಕೊಂಡೆ. ಅದನ್ನೆಲ್ಲ ಐಟಮ್ಸು ಮತ್ತೆ ಶಾಪಿಗೆ ಬಂದಿದ್ದರಿಂದ ಮನೆ ಫುಲ್ಲು ಫ್ರೀ ಆಗಿಬಿಟ್ಟಿದೆ. ಇವಾಗ ಮನೆ ಒಂಥರ ಖಾಲಿ ಆಗಿಬಿಟ್ಟಿದೆ. ಇಲ್ಲಿ ಬಂದಿದ್ದಕ್ಕೆ ಅದನ್ನೆಲ್ಲ ನೀಟಾಗಿ ಜೋಡಿಸಿಟ್ಕೊತಾ ಇದ್ದೀನಿ. ಎಷ್ಟೋ ಐಟಮ್ಸು ಆವಾಗ ನನ್ನ ಕಸ್ಟಮರ್ಸ್ ಕೊಟ್ಟಿರೋ ಐಟಮ್ಸ್ ಕೂಡ ತೊಗೊಂಡು ಹೋಗದೇ ಇರೋದು ಕೂಡ ಹಾಗೇ ಇದೆ. ಅದನ್ನೆಲ್ಲ ಅವ್ರಿಗೆ ವಾಪಸ್ ಅವ್ರ ಮನೆಗೆ ಹೋಗಿ ಕೊಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ಇಲ್ಲೇ ಲೋಕಲ್ಸ್ ಆಗಿರೋದ್ರಿಂದ ಆಲ್ಮೋಸ್ಟ್ ಎಲ್ಲ ಗೊತ್ತಿರ್ತಾರೆ. ನನ್ನ ಪಾಪು ಚಿಕ್ಕದಿದೆ, ನಾನು ಸ್ಟಿಚ್ ಮಾಡಲ್ವೇನೋ ಅಂತ ಕೆಲವರೆಲ್ಲ ಬಂದು ಕೊಟ್ಟಿಲ್ಲ, ಅಂದರೆ ತೊಗೊಂಡೋಗಕ್ಕೆ ಬಂದಿಲ್ಲ. ಆ ಥರದ್ದೆಲ್ಲ ನಾನೇ ವಾಪಸ್ ಕೊಡೋಣ ಅಂತ ಇದ್ದೀನಿ. ಇನ್ನು ನಮ್ಮ ಮನೆಯವರು ನನ್ನ ಮಗ ಇಬ್ಬರು ಸೇರಿ ಬೋರ್ಡ್ನೆಲ್ಲ ಈ ಥರ ಮಾಡ್ತಿದ್ದಾರೆ ನೋಡಿ. ಈ ಥರ ಇದೆ ನಮ್ಮ ಬೋರ್ಡು, ಮಾಡರ್ನ್ ಫ್ಯಾಷನ್ ಡಿಸೈನರ್ ಅಂತ ಹೇಳಿ ಒಂದು ಬೋರ್ಡ್ ಹಾಕಿದ್ದೀವಿ. ಇನ್ನು ತುಂಬ ಒಳ್ಳೆ ಪ್ಲ್ಯಾನ್ಸ್ ಎಲ್ಲ ಇಟ್ಕೊಂಡಿದ್ದೀವಿ. ಒಂದಿಷ್ಟು ಇಂಪ್ಲಿಮೆಂಟ್ ಎಲ್ಲ ಮಾಡಬೇಕು. ಸೊ ಮುಂದಿನ ದಿನಗಳಲ್ಲಿ ನಾನು ನಿಮ್ಮ ಜೊತೆ ಖಂಡಿತ ಇರ್ತೀನಲ್ಲ, ಯೂಟ್ಯೂಬಲ್ಲಿ ವಿಡಿಯೋಸ್ ಹಾಕ್ತಾ ಇರ್ತೀನಿ. ಸೊ ನಂಗೆ ಸಪೋರ್ಟ್ ಮಾಡಿ. ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನನ್ನ ಏನು ಡಯಟ್ ವ್ಲಾಗ್ ಇದೆ, ವೆಯ್ಟ್ ಲಾಸ್ ವ್ಲಾಗ್ ಕೂಡ ಕಂಟಿನ್ಯೂ ಆಗುತ್ತೆ. ಹಾಗೆ ನನ್ನ ಡೈರಿ ವ್ಲಾಗ್ ಕೂಡ ಕಂಟಿನ್ಯೂ ಆಗುತ್ತೆ. ನನ್ನ ವ್ಲಾಗ್ನ ನೋಡಿ ನನಗೆಲ್ಲರೂ ಸಪೋರ್ಟ್ ಮಾಡಿ ಆಯಿತಾ. ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ನೋಡಿ ನಿಮಗೆಲ್ಲ ಏನು ಅನ್ನಿಸ್ತು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ಗೋಸ್ಕರ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ. ನಿಮಗೆ ಗೊತ್ತು, ನನಗೆ ಸಬ್ಸ್ಕ್ರೈಬರ್ಸು ನನ್ನ ವೀಡಿಯೋಸ್ ನೋಡಿ ಲೈಕ್ ಮಾಡೋದಕ್ಕಿಂತ ನಂಗೆ ಕಮೆಂಟ್ ಮಾಡ್ತಾರಲ್ಲ, ಅವ್ರ ಕಮೆಂಟ್ನ ಓದೋದಕ್ಕೆ ನಂಗೆ ತುಂಬ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾನು ಯಾವಾಗಲೂ ವೆಯ್ಟ್ ಮಾಡ್ತಾ ಇರ್ತೀನಿ. ಸೊ ನನಗೆ ಕಮೆಂಟ್ ಮಾಡಿ, ಓಕೆನಾ. ಇದಾಗಿತ್ತು ನನ್ನ ಇವತ್ತಿನ ಫುಲ್ ಡೇ ವಿಡಿಯೋ. ಐ ಹೋಪ್ ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಆಯಿತಾ. ಇನ್ನು ಸ್ಟಿಚಿಂಗ್ ಬಗ್ಗೆ ನಿಮ್ಗೆ ಯಾವುದೇ ಡೌಟ್ಸ್ ಇದ್ದರೂ ಕೂಡ ಖಂಡಿತ ಕೇಳ್ಬೋದು. ನಾನು ಕ್ಲಿಯರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇನ್ನು ನನ್ನ ಶಾಪ್ಗೆ ವಿಸಿಟ್ ಮಾಡೋರು ಕೂಡ ವಿಸಿಟ್ ಮಾಡ್ಬೋದು. ಇನ್ನು ನನ್ನ 10 ಡೇಸ್ ವೆಯ್ಟ್ ಲಾಸಲ್ಲಿ ನನಗೆ 3 kgಯಷ್ಟು ವೆಯ್ಟ್ ಕಡಿಮೆ ಆಗಿದೆ. ಅದ್ರ ಬಗ್ಗೆ ನಂಗೆ ತುಂಬ ಖುಷಿದೆ. ಅದ್ರ ಬಗ್ಗೆ ಡೀಟೇಲ್ಸ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಇದು ನನ್ನ ಶಾಪ್ನ ವ್ಲಾಗ್ ಆಗಿತ್ತು. ನೆಕ್ಸ್ಟ್ ಡೇಯಿಂದ ನನ್ನ ಶಾಪ್ಗೆ ಮತ್ತು ಮಾರ್ನಿಂಗ್ ರೊಟೀನ್ ಆಗಿರ್ಬೋದು, ನನ್ನ ವೆಯ್ಟ್ ಲಾಸ್ ಜರ್ನಿ ಆಗಿರ್ಬೋದು, ಎಲ್ಲವನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಪ್ಲೀಸ್ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ. ಹಾಗೆ ನನಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡ್ಕೊಳ್ಳಿ.